ಸೊ ಇದೇ ನಮ್ಮ ಹಾಸ್ಟೆಲ್, ಬಾಯ್ಸ್ ಹಾಸ್ಟೆಲ್ ಒಂದೇ ಇರೋದು. ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ ಒಂದ್ 2-3 ಇದೆ. ಇದ್ರ ಮುಂದೆ ಹಿಂಗೆಲ್ಲ ಲಾನ್ ಇದೆ, ಚೆನ್ನಾಗಿದೆ ಹೊರಗೆ ಎನ್ವಿರಾನ್ಮೆಂಟ್ ಅದೆಲ್ಲ. ಇಲ್ಲೇ ಪಾರ್ಕಿಂಗ್ ಅದೆಲ್ಲ ಮಾಡ್ಕೋಬಹುದು. ಸೊ ಬನ್ನಿ ಒಳಗೆ ಕರ್ಕೊಂಡು ಹೋಗ್ತೀನಿ, ಬಾಯ್ಸ್ ಹಾಸ್ಟೆಲ್ ಒಳಗೆ. ಇಲ್ಲಿ ಒಳಗೆ ಬಂದ ತಕ್ಷಣ ಈ ತರ ಫೇಸ್ ರೆಕಗ್ನೈಸೇಷನ್ ಗೇಟ್ ಇದೆ. ಸೊ ಫೇಸ್ ರೆಕಗ್ನೈಸ್ ಮಾಡಿ ಇದೆ ಗ್ರೌಂಡ್ ಫ್ಲೋರ್. ಹಳೆ ವಿಡಿಯೋಸ್ ಇದು ವಾರ್ಡನ್ಸ್ ಆಫೀಸ್ ಕೆಳಗಿದೆ. ಮೇಲ್ಗಡೆ ಹೋಗುತ್ತಲ್ಲ ಇದೆ, 6 ಫ್ಲೋರ್ಸ್ ಇದೆ ಕಂಪ್ಲೀಟ್ ಆಗಿ. ಇದು ಗ್ರೌಂಡ್ ಫ್ಲೋರ್. ಅಲ್ಲಿ ನೋಟಿಸ್ ಬೋರ್ಡ್ ನೋಡ್ತಿರ್ಬೋದು. ಕಾಲೇಜಲ್ಲಿ ಏನಾದರೂ ನೋಟಿಸಸ್ ಇದ್ರೆ ಇಲ್ಲೇ ಹಾಕ್ತಾರೆ. ನೆಕ್ಸ್ಟ್ ಇವಾಗ ನಮ್ಮದು ಫಸ್ಟ್ ಫ್ಲೋರ್ ಇದೆ. ಸೊ ನಮ್ಗೆ ಲಿಫ್ಟ್ ಇಲ್ಲ, ಸೆಕೆಂಡ್ ಫ್ಲೋರಿಂದ ಲಿಫ್ಟ್ ಸ್ಟಾರ್ಟ್. ಆಮೇಲೆ ಇಲ್ಲಿ ನಮ್ಮ ಫ್ಲೋರ್ ಎಂಟ್ರೆನ್ಸ್ಗೆ ಇಲ್ಲಿ ಸ್ಟಡಿ ರೂಮ್ ಅಂತ ಇದೆ, ಒಳಗೆ ಓದ್ತಿರ್ತಾರೆ ನೋಡ್ಬೋದು. ಈ ಕಡೆ 10 ರೂಮ್ಸು ಮತ್ತೆ ಈ ಕಡೆ 10 ರೂಮ್ಸ್ ಇರುತ್ತೆ. ಇರಿ ಲೈಟ್ ಆನ್ ಮಾಡಿ ತೋರಿಸ್ತಾರೆ. ಸೊ ಡೈಲಿ ಕ್ಲೀನಿಂಗ್ ಮಾಡ್ತಾರೆ ಇಲ್ಲೆಲ್ಲ. ಸೊ ರೂಮ್ಸ್ ತೋರಿಸ್ತೀನಿ. ಇದು ನನ್ನ ಫ್ರೆಂಡ್ ರೂಮು. ಸೊ ಇಲ್ಲಿ ಸ್ಟಾರ್ಟಿಂಗ್ ಸ್ಲಿಪ್ಪರ್ ಶೂಸ್ ಸ್ಟ್ಯಾಂಡ್ ಕೊಡ್ತಾರೆ. ಒಂದು ರೂಮಲ್ಲಿ 3 ಜನ ಅಕಾಮಡೇಟ್ ಮಾಡ್ತಾರೆ. ಸೊ 3 ಸ್ಟ್ಯಾಂಡ್ಸ್ ಇದೆ ಇಲ್ಲಿ. ಅದಾದ್ಮೇಲೆ 3 ಕಬೋರ್ಡ್ಸ್ ಕೊಡ್ತಾರೆ. ಇರಿ ಲೈಟ್ ಆನ್ ಮಾಡಿ ತೋರಿಸ್ತೀನಿ. ಸೊ ನೀವು ನೋಡ್ತಿರ್ಬೋದು 3 ಬೆಡ್. ಇವ್ರು ಇಲ್ಲಿ ಇದನ್ನ ಮಾಡಿಫೈ ಮಾಡ್ಕೊಂಡಾರ, ಅಂದ್ರೆ ಜಾಯಿನ್ ಮಾಡ್ಕೊಂಡಾರ. ಅದಾದ್ಮೇಲೆ 3 ಸ್ಟಡಿ ಟೇಬಲ್ ಇರುತ್ತೆ. ಇಲ್ಲಿ ನೋಡಿ ಇವರು ದೇವ್ರದ್ದು ಇದನ್ನು ಮಾಡ್ಕೊಂಡಿದ್ದಾರೆ. ಸೊ ಒಂದು ವಿಂಡೋ ಇದೆ ಇಲ್ಲಿ. ವಿಂಡೋದಿಂದ ಹೊರಗೆ ನೋಡಿದ್ರೆ ಕಂಪ್ಲೀಟ್ ಆಗಿ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ಹಾಸ್ಪಿಟಲ್ ಬಿಲ್ಡಿಂಗ್ ನೀವು ಮುಂದೆ ನೋಡ್ತಿರೋದು. ಸೊ ಇನ್ನೂ ಕಟ್ತಿದ್ದಾರೆ ಅದನ್ನ. ಸೊ ಇದೇ ರೂಮು. ಆಮೇಲೆ ಇಲ್ಲ ಮಿರರ್ ಕೊಟ್ಟಿರ್ತಾರೆ, ಮಿರರ್ ನೋಡ್ತಿರ್ಬೋದು ನೀವು. ಸೊ ಬೇಸಿಕಲಿ ಇದು ರೂಮ್ ಇರೋದ್ರಿಂದ ಮತ್ತೆ ಹಾಸ್ಟೆಲಲ್ಲಿ ಮತ್ತೆ ಬೇರೆ ಏನೇನು ಫೆಸಿಲಿಟೀಸ್ ಇದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತಂದ್ರೆ, ನಮ್ಮ ಹಾಸ್ಟೆಲಲ್ಲೇ ಒಂದು ಸಣ್ಣ ಮಿನಿ ಜಿಮ್ ತರ ಇದೆ. ಸೊ ಅಲ್ಲಿಗೆ ಹೋಗೋಣ. ನೋಡಿ ಇಲ್ಲಿ ನಮ್ಮ ಬ್ಯಾಚ್ಮೇಟ್ ವಿಶಾಲ್ ಅಂತ, ಮಹೇಶ್. ಬೇಸಿಕ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆ, ಜಾಸ್ತಿ ಏನು ಅಡ್ವಾನ್ಸ್ಡ್ ಏನಿಲ್ಲ ಇದು. It's good, bro. Currently, they have make this one. Earlier, it was get towed from here, so they have changed that later. So now it's good, but still they have not figured out this one. There is some building here is there, so still they have not figured out this one. And the rest, I think it's good. Overall, it's good. All the equipments are there. You can see here that the rack of full dumbbells are there, and for bench presses, this one is fine. And for leg exercise, you can use this one. So overall, it's good. Thank you. ನೋಡಿ 6 ಪ್ಯಾಕ್ ಮಹೇಶ್. ಸೊ ಪ್ರತಿ ಫ್ಲೋರ್ಗೆ 2 ಸೈಡ್ ಒಂದು ಕಾಮನ್ ವಾಶ್ರೂಮ್ಸ್ ಇರುತ್ತೆ. ಇವು ಬಾತ್ರೂಮ್ಸ್ ಮತ್ತು ಟಾಯ್ಲೆಟ್ ರೂಮ್ಸ್. ಆ್ಯಂಡ್ ಇಲ್ಲಿ ಹೋದರೆ ನಮ್ಗೆ ಚೆನ್ನಾಗಿರೋ ವ್ಯೂ ಸಿಗುತ್ತೆ, ಅದೇ ಹಾಸ್ಪಿಟಲ್ ವ್ಯೂವೇ. ಸೊ ಇಲ್ಲಿ ಬಾಲ್ಕನಿ ಇದೆ ನೋಡಿ ಹೆಂಗಿದೆ ಹಾಸ್ಟೆಲ್ ಅಂತ. ಸೊ ಬೇಸಿಕಲಿ ಈ ಏರಿಯಾ ಹಂಗೆ ಖಾಲಿ ಇತ್ತು. ಇಲ್ಲೇ ನಾವು ಸ್ವಲ್ಪ ಮಿನಿ ಕ್ರಿಕೆಟ್ ಆಡ್ತಿದ್ವಿ, ಬಟ್ ಅಲ್ಲಿ ಒಂದು ಕೋರ್ಟ್ ರೆಡಿ ಆಗಿದೆ, ಅಲ್ಲಿ ಹೋಗ್ತೀವಿ ಇವಾಗ. ಸೊ ಅದಾದ್ಮೇಲೆ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಡೋರ್ ಓಪನ್ ಇದೆ ನೋಡಿ, ಇದೇ ಲಾಂಡ್ರಿ. ಬಟ್ಟೆ ವಾಶ್ ಮಾಡೋದು ಅದೆಲ್ಲ ಅಲ್ಲೇ ಹಾಕ್ಬೋದು. ನೆಕ್ಸ್ಟ್ ಆ ಸೈಡ್ ಇನ್ನೊಂದು ಬಾಲ್ಕನಿ ಇದೆ, ಅದನ್ನ ತೋರಿಸ್ತೀನಿ ಬನ್ನಿ.
ಸೊ ಈ ಕಡೆ ಇನ್ನೊಂದು ಬಾಲ್ಕನಿ ಇದೆ, ಇದು ಕಾಲೇಜ್ ಹಿಂದ್ಗಡೆದ್ದು. ಸೊ ನೋಡಿ ಹಿಂಗೆಲ್ಲ ಇದೆ. ಇದೇ ನಮ್ಮ ಮೆಸ್ಸು, ಕಾಣಿಸುತ್ತಲ್ಲ ಅದೇ. ಸೊ ನಾವು ಇವಾಗ ಇನ್ನೊಂದು ರೂಮ್ ತೋರಿಸ್ತೇನೆ, ರೂಮ್ ನಂಬರ್ 112. ಇದು ರೂಮ್ ನೋಡಿ ಹಿಂಗಿದೆ. ಇವನು ಯಾವಾಗೂ ಮಲ್ಕೊಂಡೇ ಇರ್ತಾನೆ. ಇಲ್ಲ ಇನ್ನೊಬ್ಬ ಮಹೇಶ್ ಇದ್ದಾನೆ ಇಲ್ಲಿ, ಅವನ್ನ ಕೇಳೋಣ ಹಾಸ್ಟೆಲ್ ಎಲ್ಲ ಹೆಂಗಿದೆ ಅಂತ. ಹೆಂಗಿದೆ ಹಾಸ್ಟೆಲ್? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸೊ ಇದು ಮೆಸ್ಸು ನಮ್ಮ ಕಾಲೇಜ್ದು. ಬೇಸಿಕಲಿ ಇದು ಬಾಯ್ಸ್ ಮೆಸ್ಸು ಮತ್ತು ಇಂಟರ್ನ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರದು ಮೆಸ್ಸು. ಸೊ ನೀವು ನೋಡ್ತಿರ್ಬೋದು, ಟೇಬಲ್ ಎಲ್ಲ ಖಾಲಿ ಇದೆ. ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ ಡೈಲಿ. ಸೊ ದಿಸ್ ಈಸ್ ಅಬೌಟ್ ಹಾಸ್ಟೆಲ್ ಟೂರ್. Subscribe for further more videos. Thank you.